ಈ ದಿನ ನಾನು ಜೀರಾ ರೈಸ್ ಮಾಡ್ತೀನಿ. ಜೀರಾ ರೈಸ್ಗೆ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಮತ್ತು ಇವಾಗ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ಹಚ್ಚಿದ್ದೀನಿ. 3.5 ಲೋಟ ನೀರು ಹಾಕ್ತೀನಿ. ಇದು ಕಾಯಿದೆ, ಕಾದ್ಮೇಲೆ 3.5 ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಎಣ್ಣೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಮೇಲೆ ನೀರು ಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಅಕ್ಕಿ ಹಾಕ್ತೀನಿ. ಕಾದಿರೋ ನೀರು ಕಾದಿರೋಕ್ಕೆ ನಾನು ಮೊದಲು ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಹಾಕಿ ಉಪ್ಪು ಹಾಕಿದೆ. ಈಗ ತುಂಬ ಕಾದಿದೆ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ನಂತರ ಇದಕ್ಕೆ ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕಿ ಇದನ್ನು ಹಾಕ್ತೀನಿ. ಬೆಂದ ಮೇಲೆ ಇದು ಬೇಯಲಿಕ್ಕೆ ಬಿಡ್ತೀನಿ. ಹೀಗೆ ಇವಾಗ ಅನ್ನ ನೋಡಿ, ಅನ್ನ ಆಯಿತು, ಒಳ್ಳೆ ಉದುರಾಗಿ ಚೆನ್ನಾಗಾಗಿದೆ. ಅನ್ನ ರೆಡಿ ಆಯಿತು. ಇವಾಗ ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ತೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂದು ಎಷ್ಟು ಈರುಳ್ಳಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಬರ್ತೀನಿ. ಕರಿಬೇವು ಹಾಕ್ತೀನಿ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಅನ್ನ ಹಾಕ್ತೀನಿ. ಪುಡಿ ಹಾಕ್ತಾ ಇದ್ದೀನಿ, ಪೆಪ್ಪರ್ ಪುಡಿ. ಕರೆದು ಇಟ್ಕೊಂಡಿರೋ ಗೋಡಂಬಿ ಹಾಕ್ತಿದ್ದೀನಿ ತುಪ್ಪದಲ್ಲಿ. ಇದು ದಾಲ್ ಮಾಡಲಿಕ್ಕೆ ಈರುಳ್ಳಿ, 1-2 ದಪ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, 2 ಟೊಮೆಟೊ ದಪ್ಪರು, ಮತ್ತು ಅರಿಶಿನ ಪುಡಿ, ಬೇಳೆ ಇದಿಷ್ಟು. ಮತ್ತು ಸ್ಟವ್ ಹಚ್ತೀನಿ, ಕುಕ್ಕರ್ ಇಟ್ಟಿದ್ದೀನಿ, ವಾಟರ್ ಹಾಕ್ತಿದ್ದೀನಿ. ಸ್ವಲ್ಪ ಬೇಳೆ ಸೇರಿಸ್ತಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಹಾಕಿ ಬೇಯಲಿಕ್ಕೆ ಬಿಡ್ತೀನಿ. ಇದು ಬೆಂದ ಮೇಲೆ ಇದಿಷ್ಟನ್ನು ಹಾಕಿ ಇದನ್ನು ಬೇಯಕ್ಕೆ ಹಾಕ್ತಿದ್ದೀನಿ. ಸ್ಪೂನು ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ತೀನಿ. ಕಾದಿದೆ ಅದು ಸಾಕು. ಪಟ ಅಂತ ಇದೆ. ಈಗ ಜೀರಿಗೆ ಒಂದು ಅರ್ಧ ಸ್ಪೂನ್, ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಗ್ಗರಣೆಗೆ
ಕರ್ಬೇವು, ಹಿಂಗೆ ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಬೇಳೆನ ಸುರಿತೀನಿ. ಬೇಯಿಸ್ಕೊಂಡಿರೋ ಬೇಳೆ ಹಾಕಿದ್ದೀನಿ. ನಾನು ಉಪ್ಪು ಹಾಕಿರಲಿಲ್ಲ ಮೊದಲು, ಇವಾಗ ಉಪ್ಪು ಸೇರಿಸಿ. ಈಗ ಇದು ರೆಡಿಯಾಗಿದೆ. ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ. ಈಗ ಆಯ್ತು ಇದು. ಇವಾಗ ನೋಡಿ ರೆಡಿ ಆಯಿತು. ದಾಲ್ ಜೀರಾ ರೈಸ್ ಮತ್ತು ದಾಲ್ ರೆಡಿ ಆಯಿತು. ಸೂಪರಾಗಿದೆ.